ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಅವ್ಯವಹಾರ, ಸ್ವಜನ ಪಕ್ಷಪಾತ, ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದಿದ್ದು ಇವನ್ನೆಲ್ಲವನ್ನು ಕೂಡ ಮರೆತು ಇವತ್ತು ಸ್ವಚ್ಛ ದಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಒಂದು ಷಡ್ಯಂತ್ರ ರೂಪಿಸಿ ಅವರು ಬೆಂಗಳೂರು ಮತ್ತು ಮೈಸೂರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಬಿಜೆಪಿ ಅದೇನು ರಾಜಮಾರ್ಗದಲ್ಲಿ ಬರಲಿಲ್ಲ, ವಾಮ ಮಾರ್ಗದಲ್ಲಿ ಬಂದರು. 2018ರಲ್ಲಿ ನಾವು ಸೋತ ನಂತರ ಏನು ಮುಖ್ಯಮಂತ್ರಿಯನ್ನಾಗಿ ಜೆಡಿಎಸ್ಸಿನ ನಾಯಕ ಕುಮಾರಸ್ವಾಮಿ ಅವ್ರನ್ನ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ವಿ. ನಂತರ ಬಿಜೆಪಿ ಅವರ ಸರ್ಕಾರವನ್ನು ಕೆಡವಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮೂಡದ ಅಧ್ಯಕ್ಷರಾಗಿದ್ದಂತಹ ಅವರು ಬಿಜೆಪಿಯವರು, ಇಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ಅವ್ರಿಗೆ ಸೆಟ್ ಸಿಕ್ಕಿದೆ. ನಾವು ಯಾವುದೇ ರೀತಿಯ ಸಿದ್ದರಾಮಯ್ಯನವರ ಇನ್ಫ್ಲುಯೆನ್ಸ್ ಆಗಲಿ, ಕಾಂಗ್ರೆಸ್ಸಿನ ಪ್ರಭಾವ ಆಗಲಿ ಅದರಲ್ಲಿಲ್ಲ. ಎಲ್ಲರಿಗೂ ಕೂಡ ಅಂತ ಕೊಟ್ಟಿದ್ದಾರೆ, ಒಬ್ಬರಿಗೆ ಕೊಟ್ಟಿಲ್ಲ. ಈ ರೀತಿ ನೂರಾರು ಜನರಿಗೆ ಅಲ್ಲಿ ಯಾರ್ಯಾರು ಜಮೀನನ್ನು ಕಳ್ಕೊಂಡಿದ್ದಾರೆ, ಯಾರ್ಯಾರು ಜಮೀನನ್ನು ನೀಡಿದ್ದಾರೆ, ಯಾರ್ಯಾರು ಜಮೀನು ಸ್ವಾಧೀನ ಪಡಿಸ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ರೀತಿಯಾದಂಥ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಯಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ, ಅವ್ಯವಹಾರ ಇಲ್ಲ, ಏನೂ ಇಲ್ಲ. ತಪ್ಪಿದ್ದೇನೋ ಕಿತ್ತು ಬೀಜ ಹಾಕಲಿ, ವಾಪಸ್ ತಗೊಳ್ಳಿ, ನಮಗೇನಂತೆ. ಕಾನೂನು ಪ್ರಕಾರ ಇದ್ರೆ ಕೊಡಲಿ, ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವಲ್ಲ ಅದು. ಆ ಸಂದರ್ಭದಲ್ಲಿ ಮಂಜೂರು ಮಾಡಿದಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊಣೆ ಹೊರತು ಅದಕ್ಕೆ ಪಾರ್ವತಮ್ಮ ಆಗಲಿ, ಸಿದ್ದರಾಮಯ್ಯ ಆಗಲಿ, ಕಾಂಗ್ರೆಸ್ ಆಗಲಿ ಹೊಣೆಗಾರರಲ್ಲ ಅನ್ನೋದನ್ನ